ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ಆಲ್ರೆಡಿ ಇನ್ಇಕ್ವಾಲಿಟೀಸ್ ಅನ್ನುವಂತಹ ಕಾನ್ಸೆಪ್ಟ್ಸಲ್ಲಿ ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಕ್ವಶನ್ಸನ್ನು. ಅದೇ ರೀತಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳು, ಸೊ ಅದು RRB ಪ್ರಿಲಿಮ್ಸ್ ಆಗಿರ್ಬೋದು, IBPS ಕ್ಲರ್ಕ್ ಪ್ರಿಲಿಮ್ಸ್ ಆಗಿರ್ಬೋದು, ಸೊ ಈ ಎಕ್ಸಾಮ್ಗಳಲ್ಲೂ ಕೂಡ ಕೇಳಿರ್ತಕ್ಕಂತಹ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇವತ್ತು ಯಾಕಂದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ NIACL AO ಅಂದರೆ ನ್ಯಾಷನಲ್ ಇನ್ಶೂರೆನ್ಸ್ ಅಥವಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಅಂತ ಏನಿದೆ, ಸೊ ಅದರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸಿನ ಪ್ರಿಲಿಮ್ಸ್ ಎಕ್ಸಾಮ್ ಇರೋದ್ರಿಂದ ಸೊ ಆ AO ಪ್ರಿಲಿಮ್ಸ್ ಅಂದರೆ AOನ ಈ ಹಿಂದೆ ಕೇಳಿರ್ತಕ್ಕಂತಹ ಕ್ವಶನ್ಸ್ ಅಂದರೆ 2018 ಆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗಿತ್ತು ಅಥವಾ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಸೊ ಅಲ್ಲಿ ನಡೆದಿರ್ತಕ್ಕಂತಹ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಇನ್ಇಕ್ವಾಲಿಟೀಸ್ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇದು ನಿಮಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ನಡೆಯುವಂತಹ NIACL AO ಪ್ರಿಲಿಮ್ಸ್ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವ ರೀತಿ ಕ್ವಶನ್ಸನ್ನು ಕೇಳಿದರು, ಯಾಕಂದರೆ ಒಂದೊಂದು ರೀತಿಯ ಅಥವಾ ಒಂದೊಂದು ಎಕ್ಸಾಮ್ಗಳಲ್ಲಿ ಒಂದೊಂದು ರೀತಿಯ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಯಾವುದೇ ಪ್ರಿಲಿಮ್ಸ್ ಆಗಿರ್ಬೋದು, ಸೊ ಅದು IBPS ಕ್ಲರ್ಕ್ ಆದರೆ ಪ್ರಿಲಿಮ್ಸ್ ಆದರೆ ಅಲ್ಲೊಂದು ರೀತಿ ಕ್ವಶನ್ಸ್ ಇರುತ್ತೆ. ಅದೇ ರೀತಿ NIACL ಪ್ರಿಲಿಮ್ಸ್ ಆದರೆ ಅದರಲ್ಲಿ ಸ್ವಲ್ಪ ಕ್ವಶನ್ಸನ್ನು ಚೇಂಜಸ್ ಕೇಳ್ತಾ ಹೋಗ್ತಾನೆ. ಹಾಗಾಗಿ ಕ್ವಶನ್ಸ್ಗಳು ಗೊತ್ತಿರಬೇಕಾಗತ್ತೆ ನಿಮಗೆ ಯಾವೆಲ್ಲ ರೀತಿ ಕ್ವಶನ್ಸ್ಗಳನ್ನು ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಅಂತಕ್ಕಂಥದ್ದನ್ನು. ಹಾಗಾಗಿ ಇವತ್ತು ನಾವು ಡೈರೆಕ್ಟ್ ಕ್ವಶನ್ಸಿಗೆ ಹೋಗೋದಾದರೆ, ಸೊ ಈ ರೀತಿ ಇದೆ ಕ್ವಶನ್ಸು. ನಿಮ್ಮ IBPS ಕ್ಲರ್ಕ್ ಎಕ್ಸಾಮ್ಗಳಲ್ಲಿ ತುಂಬ ಸಿಂಪಲ್ ಕ್ವಶನ್ಸನ್ನು ಕೇಳಿದ್ದಾರೆ. ಬಟ್ ಇಲ್ಲೂ ಕೂಡ ಸಿಂಪಲ್ಲೇ ಇದೆ. ಬಟ್ ಏನು ಅಂದರೆ ನಿಮಗೆ ಕಾಮ ಯೂಸ್ ಮಾಡ್ತಾ ಹೋಗಿದ್ದಾರೆ ಅಥವಾ ಸೆಮಿಕಾಲನನ್ನು ಯೂಸ್ ಮಾಡ್ತಾರೆ. ಅಂದರೆ ಒಂದೇ ಎಲಿಮೆಂಟನ್ನು ಮೋರ್ ದ್ಯಾನ್ 1 ಟೈಮ್ಸ್ ಯೂಸ್ ಮಾಡಿ ನಿಮಗೆ ಸೆಮಿಕಾಲನ್ ಅಥವಾ ಕಾಮನ ಯೂಸ್ ಮಾಡಿರ್ತಾರೆ. ಅಂದರೆ ಲಿಂಕಿಂಗ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ನಾವು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ, ಸೆಟ್ ಆಫ್ ಕ್ವಶನ್ಸ್ ಆಗಿರುತ್ತೆ. ಸೊ 5 ಕ್ವಶನ್ಸನ್ನು ಕೂಡ ಕೇಳಿರ್ತಾರೆ. ಹಾಗಾಗಿ ಫಸ್ಟ್ ಕ್ವಶನ್ಸ್ ನೋಡೋದಾದ್ರೆ, ಸೊ ಇಲ್ಲೇನೋ ಕೊಟ್ಟಿದ್ದಾರೆ A ಗ್ರೇಟರ್ ದ್ಯಾನ್ P ಅಥವಾ ಈಸ್ ಈಕ್ವಲ್ ಟು S ಅಥವಾ ಮಿಡ್ಲಲ್ಲಿ ಸೆಮಿಕಾಲನ್ನು, ನೆಕ್ಸ್ಟ್ T V B. ಯಾಕಂದರೆ 2 ಟೈಮ್ಸ್ ಯಾವುದೋ ಒಂದು ಸಬ್ಜೆಕ್ಟ್ ರಿಪೀಟ್ ಆದರೆ ಮಾತ್ರ ಈ ಥರ ನಿಮಗೆ ಸೆಮಿಕಾಲನ್ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ T ಮತ್ತು T 2 ಟೈಮ್ಸ್ ರಿಪೀಟ್ ಮಾಡಿದ್ದಾರೆ ಅಂದರೆ ಮಿಡ್ಲಲ್ಲಿ ಕಾಮ ಕೊಟ್ಟಿದ್ದಾರೆ. ಹಾಗಾಗಿ ಎಕ್ಸಾಮ್ಗಳಲ್ಲಿ ಕಾಮನ್ ಆದರೂ ಕೊಡ್ಬೋದು ಅಥವಾ ಸೆಮಿಕಾಲನ್ ಆದರೂ ಕೊಡ್ಬೋದು. ಹಾಗಾಗಿ ಅದು ಗೊತ್ತಿರಬೇಕಾಗುತ್ತೆ. ಬೇಸ್ಡ್ ಆನ್ ದಟ್ 2 ಕನ್ಕ್ಲೂಷನ್ಗಳಿದೆ ನಿಮಗೆ, A ಗ್ರೇಟರ್ ದ್ಯಾನ್ X, P ಲೆಸ್ ದ್ಯಾನ್ B ಅಂತಕ್ಕಂಥದ್ದು. ಸೊ ಅದರಲ್ಲಿ ಯಾವ ಕನ್ಕ್ಲೂಷನ್ ರೈಟ್ ಅಥವಾ ಯಾವ ಕನ್ಕ್ಲೂಷನ್ ರಾಂಗ್ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಕನ್ಕ್ಲೂಷನ್ ನೋಡೋದಾದರೆ, ಮೂಮೆಂಟ್ A to X ಆಗಿರಬೇಕು. ಸೊ ಯಾರಾದರೂ ಫಸ್ಟ್ ಟೈಮ್ ಈ ಕ್ಲಾಸನ್ನು ವಾಚ್ ಮಾಡ್ತಾ ಇದ್ರೆ, ಸೊ ನೀವು ಆಲ್ರೆಡಿ ಇನ್ಇಕ್ವಾಲಿಟೀಸಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಪಾರ್ಟ್ಸನ್ನು ಫಸ್ಟು ವಾಚ್ ಮಾಡಿ. ಯಾಕೆಂದರೆ ಅಲ್ಲಿ ನಾನು ರೂಲ್ಸ್ಗಳನ್ನು ಹೇಳಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ರೂಲ್ಸ್ ಆಗಿರ್ಬೋದು ಅಥವಾ ಮೆಥಡ್ಸನ್ನು ಹೇಳೋದಿಲ್ಲ, ಡೈರೆಕ್ಟ್ ಕ್ವಶನ್ಸ್ ಏನಿದೆ ಆ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ A to X ನಾವು ರೂಟನ್ನು ಚೆಕ್ ಮಾಡಬೇಕಾಗತ್ತೆ. A ಇಂದ Xಗೆ ನಮ್ಮ ಮೂಮೆಂಟ್ ಇರಬೇಕು. ಸೊ A ಇಂದ X ಅಂದರೆ A ಇಲ್ಲಿದೆ, X ಇಲ್ಲಿದೆ. ಸೊ ಅಲ್ಲಿಗೆ A ಇಂದ P, P ಇಂದ S, S ಇಂದ T, ಈ T ಇಂದ ಈ Tಗೆ ಲಿಂಕ್, T ಇಂದ X. ಸೊ ಈ ರೀತಿ ನಾವು ಲಿಂಕ್ ತಗೊಳ್ತಾ ಹೋಗ್ತೀವಿ. ಸೊ T ಇಂದ Xಗೆ ನಮ್ಮ ಮೂಮೆಂಟ್ ಇರಬೇಕು. ಸೊ ಹಾಗಾದರೆ ಕಂಪ್ಲೀಟ್ ಅವ್ರು ಹೇಳಿರೋದು A ಇಂದ Xಗೆ ಮೂವ್ ಮಾಡಿ ಅಂತ. ಸೊ A ಇಂದ Pಗೆ ಮೂವ್ ಆಗ್ಬೋದು, P ಇಂದ Sಗೆ ಮೂವ್ ಆಗ್ಬೋದು, S ಇಂದ T. ನೆಕ್ಸ್ಟು ಇಲ್ಲಿ ಏನೇ ಸಬ್ಜೆಕ್ಟ್ ಇರಲಿ, ಸೊ 2 ಟೈಮ್ಸ್ ಒಂದು ಸಬ್ಜೆಕ್ಟ್ ರಿಪೀಟ್ ಆಗಿದೆ ಅಥವಾ ಎಲಿಮೆಂಟ್ ರಿಪೀಟ್ ಆಗಿದೆ ಅಂದರೆ ಮಿಡಲಲ್ಲಿ ನಿಮಗೆ ಏನೇ ಸಬ್ಜೆಕ್ಟ್ ಇದ್ರೂ ಕೂಡ ನೀವು ಡೈರೆಕ್ಟ್ ಆ ರಿಲೇಷನ್ಶಿಪ್ ಏನಿದೆ ಇಲ್ಲಿ ಕಾಮ ಕೊಟ್ಟಿದ್ದಾನೆ ಅಂದರೆ T ಇಂದ Tಗೆ ಜಂಪ್ ಆಗ್ಬೋದು. ಮಿಡ್ಲಲ್ಲಿ ಏನೇ ಸಬ್ಜೆಕ್ಟ್ ಇದ್ರೂ ಕೂಡ ಅದು ಕನ್ಸಿಡರೇಷನಿಗೆ ಬರೋದಿಲ್ಲ. ನೆಕ್ಸ್ಟ್ T ಇಂದ Xಗೆ ಮೂಮೆಂಟ್ ಇದೆ. ಹಾಗಾಗಿ ಕಂಪ್ಲೀಟ್ ನನಗೆ A ಇಂದ X ತನಕನೂ ಕಂಪ್ಲೀಟ್ ರೂಟ್ ಇದೆ. ಸೊ ನಮಗೆ ಫಸ್ಟ್ ಪಾಯಿಂಟ್ ಬೇಕಾಗಿದ್ದದೆ, ರೂಟ್ ಶುಡ್ ಬಿ ಕಂಪ್ಲೀಟ್. ಸೆಕೆಂಡ್ ಪಾಯಿಂಟಲ್ಲಿ ನಾವು ಸಿಂಬಲನ್ನು ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ಸಿಂಬಲ್ ಇರಬೇಕು, ಯಾವ ಸಿಂಬಲ್ ಇರಬಾರ್ದು ಅಂತಕ್ಕಂಥದ್ದನ್ನು. ಇಲ್ಲಿ ಗ್ರೇಟರ್ ದ್ಯಾನ್ ಸಿಂಬಲ್ ಇದೆ A ಮತ್ತು X ನಡುವೆ. ಸೊ ಅದೇ ರೀತಿಯ ಸಿಂಬಲ್ಲು ನಾವು ಚೆಕ್ ಮಾಡಿರ್ತಕ್ಕಂತಹ ಕಂಪ್ಲೀಟ್ ರೂಟಲ್ಲಿ ಒಂದು ಕಡೆನಾದರೂ ಇರಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ, ಬಟ್ ಇಲ್ಲಿ ಒಂದು ಕಡೆ ಇದೆ. ನೆಕ್ಸ್ಟ್ ಇಲ್ಲೂ ಒಂದು ಕಡೆ ಇದೆ, 2 ಕಡೆ ಇದೆ. ನಮಗೆ ಬೇಕಾಗಿರೋದು ಅಟ್ಲೀಸ್ಟ್ 1 ಮಸ್ಟ್ ಬಿ ದೇರ್ ಅಂತ ಹೇಳ್ತೀವಿ. ಅಂದರೆ ಈ ರೀತಿಯ ಸಿಂಬಲ್ಗಳು ಒಂದಾದರೂ ಇರಬೇಕು, ಅಟ್ಲೀಸ್ಟ್ 1 ಮಸ್ಟ್ ಬಿ ದೇರ್ ಅಂತ ಹೇಳ್ತೀವಿ. ಸೊ ಬಟ್ ಇಲ್ಲಿ ಒಂದು ಕಡೆ ಇಲ್ಲ, 2 ಕಡೆ ಇದೆ. 2 ಇದ್ರೂ ನೋ ಪ್ರಾಬ್ಲಮ್, 2 ಕಡೆ ಇದ್ರು. ಒಂದು ಕಡೆ ಇದ್ದರೆ ನಮ್ಮ ಆನ್ಸರ್ ಫಾಲೋ ಆಗುತ್ತೆ. ಹಾಗಾಗಿ ಫಸ್ಟ್ ಒನ್ನನ್ನು ನಾವು ರೈಟ್ ಅಂತ ಹೇಳ್ಬೋದು, ಅಥವಾ ಫಸ್ಟ್ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅಥವಾ ಟ್ರೂ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕನ್ಕ್ಲೂಷನನ್ನು ಚೆಕ್ ಮಾಡೋದಾದರೆ, ಸೊ ಸೆಕೆಂಡ್ ಕನ್ಕ್ಲೂಷನಲ್ಲಿ B ಇಂದ
ಪಿಗೆ ರೂಟನ್ನು ನಾನು ಚೆಕ್ ಮಾಡಬೇಕಾಗುತ್ತೆ. ನನಗೆ ಸಬ್ಜೆಕ್ಟ್ ಎಲ್ಲಾದರೂ ಕ್ವಶನಲ್ಲಿ ಮಿಡ್ಲಲ್ಲಿ ಇರ್ಬೋದು. ನಾನು ಚೆಕ್ ಮಾಡಬೇಕಾಗಿರೋದು ಬಿ ಇಂದ ಪಿಗೆ. ಸೊ ಬಿ ಇಲ್ಲಿದೆ, ಪಿ ಇಲ್ಲಿದೆ. ಸೊ ಅಲ್ಲಿಗೆ ಬಿ ಇಂದ ಟಿಗೆ ಲಿಂಕ್ ತಗೊಳ್ಳೇಬೇಕು. ಯಾಕಂದರೆ ಬಿ ಇಂದ ವಿಗೆ ಬಂದರೆ ವಿ ಇಂದ ಈ ಕಡೆ ಜಂಪ್ ಆಗ್ಲಿಕ್ಕೆ ಆಗಲ್ಲ, ಮಿಡಲಲ್ಲಿ ಕಾಮ ಇದೆ. ಹಾಗಾಗಿ ಇಲ್ಲಿ ಬಿ ಇಂದ ಟಿಗೆ ಬರ್ಬೋದು ನಾನು. ನೆಕ್ಸ್ಟ್ ಈ ಟಿ ಇಂದ ಈ ಟಿಗೆ ಲಿಂಕ್ ತಗೊಳ್ತೀನಿ. ಟಿ ಇಂದ ಎಸ್ಸಿಗೆ ಮೂಮೆಂಟ್ ಇಲ್ಲ, ಕ್ಲೋಸ್. ಸೊ ಯಾಕಂದರೆ ಟಿ ಇಂದ ಎಸ್ಸಿಗೆ ಏನಾದರೂ ನನ್ನ ಮೂಮೆಂಟ್ ಇದ್ದಿದ್ರೆ ನೆಕ್ಸ್ಟ್ ಎಸ್ ಇಂದ ಪಿಗೆ ನಾನು ಚೆಕ್ ಮಾಡ್ಬೋದಿತ್ತು, ಅವಾಗ ಬಿ ಇಂದ ಪಿ ಫಾಲೋ ಆಗ್ತಾ ಇತ್ತು. ಬಟ್ ಇಲ್ಲಿ ಟಿ ಇಂದ ಎಸ್ಸಿಗೆ ಯಾವುದೇ ರೀತಿಯ ಮೂಮೆಂಟ್ ಇಲ್ಲ. ಸೊ ಟಿ ಇಂದ ಎಸ್ಸಿಗೆ ಮೂವ್ ಆಗ್ಲಿಕ್ಕಾಗಲ್ಲ. ಹಾಗಾಗಿ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನನಗೆ ಸೊ ಅವರು ಕೇಳಿರ್ತಕ್ಕಂತಹ ಬಿ ಇಂದ ಪಿಗೆ ನಾನು ಮೂವ್ ಆಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಸೆಕೆಂಡ್ ಕನ್ಕ್ಲೂಷನ್ ಏನಿದೆ ಇದು ಕಂಪ್ಲೀಟ್ ರಾಂಗ್ ಆಗುತ್ತೆ. ನಿಮಗೆ ಫಸ್ಟ್ ಕನ್ಕ್ಲೂಷನ್ನು ಟ್ರೂ ಆಗುತ್ತೆ. ಹಾಗಾದರೆ ನಿಮ್ಮ ಆನ್ಸರ್ ಏನಾಗಿರಬೇಕು? ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್ ಅಥವಾ ಕನ್ಕ್ಲೂಷನ್ 1 ಈಸ್ ಟ್ರೂ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳಿದಾಗ ಅಥವಾ ನಿಮಗೆ ಸೆಮಿಕಾಲನ್ ಅಥವಾ ಕಾಮಾ ಕೊಟ್ಟು ಕ್ವಶನ್ಸನ್ನು ಕೇಳಿದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಲ್ಲಿ ಸಬ್ಜೆಕ್ಟ್ ರಿಪಿಟೇಷನ್ ಆಗಿದೆ, ಯಾವ ರೀತಿ ಲಿಂಕ್ ತಗೊಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ಸೊ ಇಲ್ಲೂ ಅಷ್ಟೇ ಲಿಂಕಿಂಗ್ ಸ್ಟೇಟ್ಮೆಂಟ್ ಇದೆ. ಸೊ 2 ಕಡೆ ಕಾಮ ಕೊಟ್ಟಿದ್ದಾರೆ. ಸಬ್ಜೆಕ್ಟು ಅಷ್ಟೇ ರಿಪಿಟೇಷನ್ ಕೊಡ್ತಾ ಹೋಗಿದ್ದಾರೆ. ಸೊ ಫಸ್ಟಲ್ಲಿ ನಿಮಗೆ ಯು ರಿಪಿಟೇಷನ್ ಇದೆ, ಅದಾದಮೇಲೆ ಝೆಡ್ ರಿಪಿಟೇಷನ್ ಇದೆ. ಸೊ ಒಂದೇ ಲೆಟರ್ ರಿಪಿಟೇಷನ್ ಕೊಡಬೇಕು ಅಂತೇನಿಲ್ಲ, ಮೋರ್ ದೆನ್ 1 ಲೆಟರ್ಸ್ ಆದರೂ ನಿಮಗೆ ರಿಪಿಟೇಷನ್ಸ್ ಯಾವ ರೀತಿ ಬೇಕಾದರೂ ಕೊಡ್ಬೋದು. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದವರು ಝಡ್ ಇಂದ ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಝಡ್ ಇಂದ ಎಸ್ಸಿಗೆ ರೂಟನ್ನ ಚೆಕ್ ಮಾಡಬೇಕು. ಯಾಕಂದರೆ ಝಡ್ ಸೈಡ್ ಓಪನ್ ಎಂಡ್ ಇದೆ, ಎಸ್ ಸೈಡ್ ಕ್ಲೋಸ್ ಎಂಡ್ ಇದೆ. ಹಾಗಾಗಿ ಎಸ್ ಇಂದ ಝಡ್ ಅಲ್ಲ, ಝಡ್ ಇಂದ ಎಸ್ಸಿಗೆ ನೀವು ರೂಟ್ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಝಡ್ ಸೈಡ್ ಓಪನ್ ಎಂಡ್ ಇರೋದ್ರಿಂದ. ಸೊ ಝಡ್ ಎಲ್ಲಿದೆ, ಎಸ್ ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಝಡ್ ಇರ್ತಕ್ಕಂಥದ್ದು ಇಲ್ಲಿ, ಇದು ಬಿಟ್ಟರೆ ನಿಮಗೆ ಇಲ್ಲಿ ಝಡ್ ಇದೆ. ಹಾಗಾಗಿ ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಇಲ್ಲಿಂದ ಈ ಕಡೆ ಮೂವ್ ಆಗ್ಬೋದು. ಯು ಕಾಮನ್ ಸಿಗುತ್ತೆ. ಝಡ್ ಇಂದ ಯುವಿಗೆ ಮೂವ್ ಆಗ್ಬೋದು ನೀವು. ಈ ಡೈರೆಕ್ಟ್ ಯು ಇಂದ ಯುವಿಗೆ ಜಂಪ್ ಆಗಿ ಯು ಇಂದ ಎಸ್ಸಿಗೆ ಮೂವ್ಮೆಂಟ್ ಆಗಲಿಕ್ಕೆ ಆಗಲ್ಲ. ಸೊ ಅವ್ರು ಕೇಳಿರೋದು ಝಡ್ ಇಂದ ಎಸ್, ಝಡ್ ಇಂದ ಯು, ಯು ಇಂದ ಯುಗೆ ಲಿಂಕ್, ಯು ಇಂದ ಎಸ್ಸಿಗೆ ಮೂವ್ ಆಗ್ಲಿಕ್ಕಾಗಲ್ಲ, ಕ್ಲೋಸ್. ಸೊ ಅಲ್ಲಿ ಲಿಂಕಿಂಗ್ ಸ್ಟೇಟ್ಮೆಂಟ್ ಅಥವಾ ಲಿಂಕ್ ಸಿಕ್ಕಿದ್ರೂ ಕೂಡ ಯು ಇಂದ ಝಡ್ಡಿಗೆ ರೂಟ್ ಇಲ್ಲ. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ ರಾಂಗ್ ಆಗುತ್ತೆ ನಿಮಗೆ. ಸೊ ಮುಂದೆ ನೀವು ಚೆಕ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಪ್ರಿಲಿಮ್ಸಲ್ಲಿ ಈ ರೀತಿ ಕ್ವಶನ್ಸ್ಗಳನ್ನು ನೀವು ಡೈರೆಕ್ಟ್ ಕ್ವಶನ್ಸ್ ನೋಡಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಬಟ್ ಸಾಕಷ್ಟು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ. ಸೆಕೆಂಡ್ ಕನ್ಕ್ಲೂಷನ್ ನೋಡಿದ್ರೆ ಎಕ್ಸಿಂದ ವೈಗೆ ನಾನು ಚೆಕ್ ಮಾಡಬೇಕು. ಯಾವುದೇ ಕಾರಣಕ್ಕೂ ವೈ ಟು ಎಕ್ಸ್ ಅಲ್ಲ, ಯಾಕಂದರೆ ಎಕ್ಸ್ ಸೈಡ್ ಓಪನ್ ಎಂಡ್ ಇದೆ. ಸೊ ಓಪನ್ ಎಂಡಿಂದ ಕ್ಲೋಸ್ ಎಂಡ್ ಕಡೆ ನಾನು ಮೂವ್ ಆಗ್ತಾ ಹೋಗ್ತೀನಿ. ಸೊ ಹಾಗಾಗಿ ಎಕ್ಸಿಂದ ವೈನೇ ನನ್ನ ರೂಟ್ ಚೆಕ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಒನ್ ರಾಂಗ್ ಆಯಿತು. ಸೆಕೆಂಡ್ ಒನ್ನಲ್ಲಿ ಎಕ್ಸಿಂದ ವೈಗೆ ಚೆಕ್ ಮಾಡಿ. ಸೊ ಅದು ರೈಟ್ ರಾಂಗ್ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಎಕ್ಸ್ ಇರೋದೆಲ್ಲಿ, ವೈ ಇರೋದೆಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಎಕ್ಸು ಲಾಸ್ಟಲ್ಲಿದೆ. ಸೊ ಈ ಕಡೆ ವೈ ಇದೆ ಅಂದರೆ ಎಕ್ಸಿಂದ ಝಡ್ಡಿಗೆ ಮೂವ್ ಆಗ್ರಿ, ಝಡ್ಡಿಂದ ಝಡ್ಡಿಗೆ ಲಿಂಕ್ ತಗೊಳ್ಳಿ, ಝಡ್ಡಿಂದ ಯು, ಯು ಇಂದ ವೈ. ಸೊ ಕಂಪ್ಲೀಟ್ ಎಕ್ಸಿಂದ ವೈಗೆ ರೂಟ್ ಇದೆ. ಸೊ ಕಂಪ್ಲೀಟ್ ಎಕ್ಸಿಂದ ವೈಗೆ ರೂಟ್ ಇದೆ ಅಂದರೆ ಎಕ್ಸಿಂದ ಝಡ್ಡು, ಝಡ್ಡಿಂದ ಝಡ್ಡಿಗೆ ಲಿಂಕು, ಸೇಮ್ ಸಬ್ಜೆಕ್ಟ್ ಇದೆ, ಲಿಂಕ್ ತಗೊಳ್ಬೋದು. ಝಡ್ಡಿಂದ ಯು, ಯು ಇಂದ ವೈ. ಸೊ ನಿಮಗೆ ಎಲ್ಲಿ ಬೇಕಾದ್ರೂ ಸೇಮ್ ಸಬ್ಜೆಕ್ಟ್ ಕೊಡ್ಬೋದು. ಇಮಿಡಿಯೇಟ್ಲಿ ಬೇಕಾದ್ರೂ ಸೇಮ್ ಸಬ್ಜೆಕ್ಟ್ ಕೊಡ್ಬೋದು, ಅಥವಾ ಮಿಡ್ಲಲ್ಲಿ ಕಾಮ ಕೊಟ್ಟು ಇನ್ನೊಂದು ಯಾವುದೋ ಎಲಿಮೆಂಟ್ ಕೊಟ್ಬಿಟ್ಟಾದರೂ ಸೇಮ್ ಸಬ್ಜೆಕ್ಟನ್ನು ಕೊಡಬಹುದು. ಹಾಗಾಗಿ ಎಕ್ಸಿಂದ ಝಡ್, ಝಡ್ಡಿಂದ ಝಡ್ಡಿಗೆ ಲಿಂಕು, ಝಡ್ಡಿಂದ ಯು, ಯು ಇಂದ ವೈ. ಸೊ ನೆಕ್ಸ್ಟ್ ಬೇಕಾಗಿರೋದು, ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು, ರೂಟ್ ಶುಡ್ ಬಿ ಕಂಪ್ಲೀಟ್. ದೆನ್ ನೆಕ್ಸ್ಟ್ ಪಾಯಿಂಟಲ್ಲಿ ಸಿಂಬಲ್ಸನ್ನು ನಾನು ಚೆಕ್ ಮಾಡಬೇಕಾಗತ್ತೆ. ಸೊ ಯಾವ ಸಿಂಬಲ್ಸ್ ಇದೆ ಅದು ಟ್ರೂ ಫಾಲೋ ಆಗುತ್ತೋ ಇಲ್ವೋ ಅಂಥದ್ದು. ಸೊ ಇದೇ ರೀತಿಯ ಸಿಂಬಲ್ಗಳಿರಬೇಕು. ಅಟ್ಲೀಸ್ಟ್ 1 ಮಸ್ಟ್ ಬಿ ದೇರ್. ಒಂದಾದರೂ ಸಿಂಬಲ್ ಆ ಕಂಪ್ಲೀಟ್ ರೂಟಲ್ಲಿ ಇರಬೇಕು. ಸೊ ಇಲ್ಲಿ ಎಲ್ಲ ಕಡೆನೂ ಸೇಮ್ ಸಿಂಬಲ್ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ನಿಮಗೆ ಬೇಕಾಗಿರೋದು ಅಟ್ಲೀಸ್ಟ್ 1 ಮಸ್ಟ್ ಬಿ ದೇರ್. ಹಾಗಾಗಿ ಒಂದಿದ್ರೂ ಸಾಕು, ಒಂದಕ್ಕಿಂತ ಜಾಸ್ತಿ ಎಷ್ಟಾದರೂ ಸಿಂಬಲ್ ಇರಲಿ. ಸೊ ಸೆಕೆಂಡ್ ಒನ್ ಟ್ರೂ ಆಗುತ್ತೆ, ಫಸ್ಟ್ ಒನ್ ಫಾಲ್ಸ್ ಆಗುತ್ತೆ. ಹಾಗಾದರೆ ನಿಮ್ಮ ಆನ್ಸರು ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ಒನ್ ಫಾಲೋಸ್ ಅನ್ನೋದು ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ತಾ ಹೋಗೋದಾದರೆ,
ಸೊ ಎಲ್ಲ ಕ್ವಶನ್ಸನ್ನು ಕೂಡ ಲಿಂಕಿಂಗ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕೇಳಿದ್ದಾರೆ. ಯಾಕಂದರೆ ಕಾಮಾ ಕೊಟ್ಬಿಟ್ಟು ಸೊ ಯಾವುದೋ ಒಂದು ಸಬ್ಜೆಕ್ಟನ್ನ ಅದು ಎಷ್ಟು ಟೈಮ್ಸ್ ಆದ್ರೂ ರಿಪೀಟ್ ಕೊಡ್ಬೋದು, ಒಂದೇ ಸಬ್ಜೆಕ್ಟು ಅಥವಾ 2 ಟೈಪ್ಸ್ ಅಥವಾ 2 ಸಬ್ಜೆಕ್ಟನ್ನಾದ್ರು ರಿಪಿಟೇಷನ್ ಕೊಡ್ಬೋದು ನಿಮಗೆ. ಇನ್ನೊಂದು ಈಕ್ವೇಷನಲ್ಲಿ ಅಥವಾ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದೇ ಕಡೆ ಕಾಮಾ ಯೂಸ್ ಮಾಡಬೇಕು, ಸೆಮಿಕಾಲನ್ ಯೂಸ್ ಮಾಡಬೇಕು ಅಂತ ಯಾವುದೇ ಕಂಡೀಷನ್ಸ್ ಇಲ್ಲ. ಸೊ ಅವ್ರು ಎಷ್ಟು ಕಡೆನಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕೇಳಿರ್ತಕ್ಕಂಥದ್ದು ಎಸ್ ಇಂದ ವಿ ಮತ್ತು ಟಿ ಇಂದ ಆರ್ 2 ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಫಾಲೋ ಆಗುತ್ತೆ? ಫಸ್ಟ್ ಒನ್ನು ಎಸ್ ಇಂದ ವಿಗೆ ಚೆಕ್ ಮಾಡಬೇಕು ನೀವು. ಸೊ ಎಸ್ ಇಲ್ಲಿದೆ, ವಿ ಚೆಕ್ ಮಾಡಬೇಕು ಅಂದರೆ ಎಸ್ ಇಂದ ನೀವು ಪಿಗೆ ಮೂವ್ ಆಗಿ ಪಿ ಇಂದ ಪಿಗೆ ಲಿಂಕ್ ತಗೊಳ್ಬೇಕು. ಯಾಕಂದರೆ ಎಸ್ ಇಂದ ವೈಗೆ ಮೂವ್ ಆದರೆ ಇಲ್ಲಿ ಎಲ್ಲೂ ವೈ ಇಲ್ಲ, ಎಸ್ ಇಂದ ಟಿಗೆ ಮೂವ್ ಆಗ್ಲಿಕ್ಕೆ ಆಗಲ್ಲ, ಮೂವ್ ಆದರೂ ಕೂಡ ಅಲ್ಲಿ ಎಲ್ಲೂ ಟಿ ಇಲ್ಲ. ಸೊ ಇನ್ ಕೇಸ್ ಏನಾದರೂ ಇಲ್ಲಿ ವೈ ರಿಪಿಟೇಷನ್ ಇದ್ದರೆ ಮಿಡ್ಲಲ್ಲಿ ಕಾಮ ಇತ್ತು, ವೈ ಇಂದ ವೈಗೆ ಲಿಂಕ್ ತಗೊಳ್ಬೋದಿತ್ತು, ಬಟ್ ವೈ ರಿಪಿಟೇಷನ್ ಇಲ್ಲ. ಹಾಗಾಗಿ ಪಿ ರಿಪಿಟೇಷನ್ ಇದೆ. ಸೊ ಫಸ್ಟಿಗೆ ಹೋಗಿ ಫಸ್ಟಿಂದ ಲಾಸ್ಟಿಗೆ ಬರಬೇಕು. ಎಸ್ ಇಂದ ವಿ, ಯಾವುದೇ ಕಾರಣಕ್ಕೂ ವಿ ಇಂದ ಎಸ್ಗೆ ಚೆಕ್ ಮಾಡಬೇಡಿ. ಸೊ ವಿ ಸೈಡ್ ಕ್ಲೋಸ್ಡ್ ಎಂಡ್ ಇದೆ, ಎಸ್ ಸೈಡ್ ಓಪನ್ ಎಂಡ್ ಇದೆ. ಹಾಗಾಗಿ ಎಸ್ ಇಂದ ವಿಗೆ ನಿಮ್ಮ ಮೂಮೆಂಟ್ ಆಗಿರಬೇಕು. ಸೊ ಎಸ್ ಇಂದ ವಿ ಅಂದರೆ ಎಸ್ ಇಂದ ವೈಗೆ ಮೂವ್ ಆಗಿ ಈ ವೈ ಇಂದ ವೈಗೆ ಲಿಂಕ್ ತಗೊಳ್ಳಿ, ವೈ ಇಂದ ಎಕ್ಸಿಗೆ ಮೂವ್ ಆಗಿ ಎಕ್ಸ್ ಇಂದ ಪಿಗೆ ಮೂವ್ ಆಗಬೇಕು. ಸೊ ಎಕ್ಸ್ ಇಂದ ಪಿಗೆ ಮೂವ್ ಆಗಿ ನೆಕ್ಸ್ಟು ಪಿ ಇಂದ ಪಿಗೆ ಲಿಂಕ್ ತಗೊಂಡು ಅಲ್ಲಿಂದ ವಿಗೆ ಬರ್ಬೇಕು ನೀವು. ಸೊ ವೈ ಇಂದ ಎಕ್ಸಿಗೆ ಬಂದ್ರಿ, ಎಕ್ಸ್ ಇಂದ ಪಿಗೆ ಬಂದ್ರಿ, ಪಿ ಇಂದ ಈ ಪಿಗೆ ಲಿಂಕ್ ತಗೊಳ್ಬೇಕು, ಪಿ ಇಂದ ವಿಗೆ ಮೂವ್ ಆಗಬೇಕು. ಸೊ ಇಷ್ಟು ರೂಟನ್ನ ಚೆಕ್ ಮಾಡಬೇಕಾಗತ್ತೆ. ಸೊ ಕಾಮ ಕೊಟ್ಟಾಗ ಸೆಮಿಕಾಲನ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಸ್ ಇಂದ ವೈ, ವೈ ಇಂದ ವೈಗೆ ಲಿಂಕ್, ಮಿಡಲಲ್ಲಿ ಏನಾದರೂ ಸಬ್ಜೆಕ್ಟ್ ಇರಲಿ ನೋ ಪ್ರಾಬ್ಲಮ್. ಸೊ ವೈ ಇಂದ ವೈಗೆ ಲಿಂಕ್ ತೊಗೊಂಡ್ರಿ, ವೈ ಇಂದ ಎಕ್ಸ್ ಇದೆ, ಎಕ್ಸ್ ಇಂದ ಪಿಗೆ ರೂಟ್ ಇದೆ, ಡೈರೆಕ್ಟ್ ಪಿ ಇಂದ ನೆಕ್ಸ್ಟ್ ಪಿಗೆ ಜಂಪ್ ಆಗ್ರಿ, ಪಿ ಇಂದ ವಿ. ಸೊ ಈಕ್ವಲ್ಸ್ ಇದ್ದಾಗ ಯಾವ ಸೈಡಿಂದ ಯಾವ ಸೈಡಿಗಾದರೂ ಮೂವ್ ಮಾಡ್ಬೋದು. ಸೊ ಎಸ್ ಇಂದ ವಿಗೆ ಅಲ್ಲಿಗೆ ಕಂಪ್ಲೀಟ್ ರೂಟ್ ಇದೆ. ಸೊ ಫಸ್ಟ್ ಪಾಯಿಂಟ್ ರೂಟ್ ಶುಡ್ ಬಿ ಕಂಪ್ಲೀಟ್, ಸೆಕೆಂಡ್ ಪಾಯಿಂಟ್ ಸಿಂಬಲ್ ಚೆಕ್ ಮಾಡಬೇಕಾಗತ್ತೆ. ಎಂಟೈರ್ ರೂಟಲ್ಲಿ ಇದೇ ರೀತಿಯ ಸಿಂಬಲ್ ಒಂದಾದರೂ ಇರಬೇಕು. ಸೊ ಇಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲ ಕಡೆ ಅದೇ ಥರ ಸಿಂಬಲ್ ಇದೆ ಅಂದರೆ ಸೊ 100% ಡೆಫಿನೆಟ್ಲಿ ಫಸ್ಟ್ ಕನ್ಕ್ಲೂಷನ್ ನಿಮಗೆ ಫಾಲೋ ಆಗೇ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಕನ್ಕ್ಲೂಷನನ್ನು ನಾವು ಚೆಕ್ ಮಾಡೋದಾದರೆ ಫಸ್ಟ್ ಕನ್ಕ್ಲೂಷನ್ ಫಾಲೋ ಆಗಿತ್ತು, ಟಿ ಇಂದ ಆರಿಗೆ ಚೆಕ್ ಮಾಡಬೇಕಾಗತ್ತೆ. ಸೊ ಟಿ ಎಲ್ಲಿದೆ, ಆರ್ ಎಲ್ಲಿದೆ ಚೆಕ್ ಮಾಡ್ಕೊಳ್ಬೇಕು. ಎಲ್ಲಾದರೂ ಇರ್ಬೋದು, ಮಿಡಲಲ್ಲಾರು ಇರ್ಬೋದು, ಬಿಗಿನಿಂಗಲ್ಲಾರು ಇರ್ಬೋದು. ಸೊ ಆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂತಹ ಕನ್ಕ್ಲೂಷನಲ್ಲಿ ಕೊಟ್ಟಿರುವಂತಹ ಸಬ್ಜೆಕ್ಟ್ ಎಲ್ಲಾದರೂ ಇರ್ಬೋದು. ಸೊ ಟಿ ಇಂದ ಆರ್ಗೆ ಕೇಳಿರೋದು, ಯಾವುದೇ ಕಾರಣಕ್ಕೂ ಆರಿಂದ ಟಿ ಚೆಕ್ ಮಾಡಬೇಡಿ. ಆರ್ ಸೈಡ್ ಕ್ಲೋಸ್ಡ್ ಎಂಡ್ ಇದೆ, ಟಿ ಸೈಡ್ ಓಪನ್ ಎಂಡ್ ಇದೆ. ಸೊ ಟಿ ಇಂದ ಆರೇ ನಿಮ್ಮ ರೂಟ್ ಆಗಿರಬೇಕು. ಸೊ ಎಗೈನ್ ಇಲ್ಲಿ ಟಿ ಇಂದ ಆರ್ ಚೆಕ್ ಮಾಡಬೇಕು ಅಂದರೆ ಟಿ ಇಂದ ಪಿಗೆ ಜಂಪ್ ಆಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಟಿ ಅಂತಕ್ಕಂಥದ್ದು ಬೇರೆ ಸಬ್ಜೆಕ್ಟು, ಪಿ ಅನ್ನುವಂಥದ್ದೇ ಬೇರೆ ಸಬ್ಜೆಕ್ಟು. ಒಂದೇ ಸಬ್ಜೆಕ್ಟ್ ಆಗಿದ್ರೆ ಜಂಪ್ ಆಗ್ಬೋದಿತ್ತು. ಹಾಗಾಗಿ ಟಿ ಇಂದ ಆರಿಗೆ ಬರಬೇಕು ಅಂದರೆ ನೀವು ಟಿ ಇಂದ ವೈಗೆ ಬಂದು ವೈಯಿಂದ ವೈಗೆ ಲಿಂಕ್ ತಗೊಂಡು ವೈಯಿಂದ ಪಿ, ಪಿ ಇಂದ ಪಿಗೆ ಲಿಂಕ್ ತಗೊಳ್ಳೇಬೇಕು. ಸೊ ಟಿ ಇಂದ ವೈಗೆ ಮೂವ್ ಆಗ್ಬೋದು, ವೈ ಟು ಈ ವೈಗೆ ಶಿಫ್ಟ್ ಆಗ್ತೀರಾ. ನೆಕ್ಸ್ಟ್ ವೈ ಇಂದ ಎಕ್ಸು, ಎಕ್ಸ್ ಇಂದ ಪಿ, ಈ ಪಿ ಇಂದ ಈ ಪಿಗೆ ಶಿಫ್ಟ್ ಆಗಿರಿ, ಪಿ ಇಂದ ವಿ, ವಿ ಇಂದ ಆರ್. ಸೊ ಅಲ್ಲಿಗೆ ಕಂಪ್ಲೀಟಾಗಿ ನೀವು ಟಿ ಇಂದ ಆರಿಗೆ ಮೂವ್ ಆಗ್ಬೋದು. ಈ ಟಿ ಇಂದ ಇಲ್ಲಿ ತನಕ ಬಂದು ನೆಕ್ಸ್ಟ್ ಪಿಗೆ ಶಿಫ್ಟ್ ಆಗಿ ಟಿ ಇಂದ ಆರಿಗೆ ಮೂವ್ ಆಗ್ಬೋದು. ಸಿಂಬಲ್ಸ್ ಅಲ್ಲಿಗೆ ಫಸ್ಟ್ ಪಾಯಿಂಟ್ ಕರೆಕ್ಟ್ ಇದೆ, ರೂಟ್ ಶುಡ್ ಬಿ ಕಂಪ್ಲೀಟ್. ಸೆಕೆಂಡ್ ಪಾಯಿಂಟಲ್ಲಿ ಸಿಂಬಲ್ಸ್ ಚೆಕ್ ಮಾಡಬೇಕಾಗತ್ತೆ. ಸೊ ಕಂಪ್ಲೀಟ್ ಎಂಟೈರ್ ರೂಟಲ್ಲಿ ಇದೇ ಥರದ್ದು ಸಿಂಬಲ್ಗಳು ಇರಬೇಕು. ಸೊ ಅಷ್ಟು ಕಡೆ ಎಲ್ಲ ಕಡೆನೂ ಇದೇ ಥರ ಸಿಂಬಲ್ ಇದೆ. ಅಟ್ಲೀಸ್ಟ್ 1 ಮಸ್ಟ್ ಬಿ ದೇರ್ ಅಂತ ಬರ್ಕೊಂಡಿರೋ, ಒಂದಕ್ಕಿಂತ ಜಾಸ್ತಿನೇ ಇದೆ. ಹಾಗಾಗಿ ಈಸಿಯಾಗಿ ನೀವು ಇದನ್ನು ಐಡೆಂಟಿಫೈ ಮಾಡ್ಬೋದು. ಸೊ 2 ಕನ್ಕ್ಲೂಷನ್ಗಳು ಡೆಫಿನೆಟ್ಲಾಗಿ ಟ್ರೂ ಆಗ್ತಾ ಇದೆ. ಹಾಗಾದರೆ ನಿಮ್ಮ ಆನ್ಸರ್ ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಅಥವಾ 1 and 2 ಟ್ರೂ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರಲೇಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಸೆಟ್ ಆಫ್ ಕ್ವಶನ್ಸ್ ಆಗಿರೋದ್ರಿಂದ 5 ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಆ 5 ಕ್ವಶನ್ಸನ್ನು ಸಾಲ್ವ್ ಮಾಡುವಂಥದ್ದು ನಿಮಗೆ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು ಎಕ್ಸಾಮ್ಗಳಲ್ಲಿ. ಇಲ್ಲೂ ಅಷ್ಟೇ ಅಗೈನ್ ಸೆಮಿಕಾಲನನ್ನು ಕೊಟ್ಬಿಟ್ಟು ಅವ್ರು ಯಾವುದೊಂದು ರಿಲೇಷನ್ಶಿಪ್ ಕೇಳಿದ್ದಾರೆ. ಸೊ ಫಸ್ಟ್ ಕನ್ಕ್ಲೂಷನ್ ನೋಡೋದಾದ್ರೆ ಸಿ ಇಂದ ಹೆಚ್ಚಿಗೆ ನೀವು ರೂಟನ್ನು ಚೆಕ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹೆಚ್ಚಿಂದ ಸಿಗೆ ರೂಟ್ ಚೆಕ್ ಮಾಡಬೇಡಿ. ಸೊ ಅಲ್ಲಿ ಹೆಚ್ ಸೈಡ್ ಕ್ಲೋಸ್ ಎಂಡ್ ಇದೆ, ಸಿ ಸೈಡ್ ಓಪನ್ ಎಂಡ್ ಇದೆ. ಹಾಗಾಗಿ ಸಿ ಇಂದ ಹೆಚ್ಚಿಗೆ ನಿಮ್ಮ ಮೂವ್ಮೆಂಟ್ ಇರಬೇಕು. ಸೊ ಸಿ ಎಲ್ಲಿದೆ, ಹೆಚ್ ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಹೆಚ್ ಇರ್ತಕ್ಕಂಥದ್ದು ಎಂಡಿಂಗಲ್ಲಿ, ಅಲ್ಲಿಗೆ HIE ಅಲ್ಲಿ ಯಾವುದಾದ್ರೂ ಒಂದು ಲಿಂಕಿಂಗ್ ಸಿಗ್ಬೇಕು ನಿಮಗೆ.
ಸೊ ಇಲ್ಲಿ ಸಿ ಇದೆ ಅಂದರೆ ಸಿ ಇಂದ ಬಿಗೂ ಮೂವ್ಮೆಂಟ್ ಆಗಲ್ಲ, ಸಿ ಇಂದ ಎಗೂ ಮೂವ್ ಆಗಲ್ಲ. ಸೊ ಸಿ ಇಂದ ಬಿ ಆ್ಯಂಡ್ ಎಗೆ ಮೂವ್ ಆಗಲ್ಲ ಅಂದರೆ ಸಿ ಇಂದ ಎಲ್ಲಿಗೂ ಕೂಡ ಜಂಪ್ ಆಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ಎಲ್ಲೂ ಕೂಡ ಸಿ ಇಲ್ಲ. ನಿಮಗೆ ಈ ಸಬ್ಜೆಕ್ಟ್ಗಳು ಯಾವುದಾದ್ರೂ ಇಲ್ಲಿ ಇದ್ದಿದ್ರೆ ಅಲ್ಲೇ ಮೂವ್ಮೆಂಟ್ ಇದ್ರೆ, ಯಾಕಂದರೆ ಸಿ ಇಂದ ಬಿ, ಬಿ ಇಂದ ಎಗೆ ಹೋದರೂ ಕೂಡ ಇಲ್ಲಿ ಎಲ್ಲೂ ಕೂಡ ಎ ಆಗಲಿ ಬಿ ಆಗಲಿ ಇಲ್ಲ ನಿಮಗೆ ಸ್ಟೇಟ್ಮೆಂಟಲ್ಲಿ. ಹಾಗಾಗಿ ಸಿ ಇಂದ ಹೆಚ್ಚಿಗೆ ಮೂವ್ ಆಗಲಿಕ್ಕೆ ಯಾವುದೇ ರೀತಿಯ ಡೈರೆಕ್ಷನ್ಸ್ ಇಲ್ಲ ಅಥವಾ ರೂಟ್ ಕೂಡ ಸಿಗಲ್ಲ. ಸೊ ರೂಟೇ ಸಿಗಲ್ಲ ಅಂದಮೇಲೆ ಇದನ್ನು ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅದು 100% ಫಸ್ಟ್ ಕನ್ಕ್ಲೂಷನ್ ರಾಂಗ್ ಆಗಿರಲೇಬೇಕು ನಿಮಗೆ. ಸೊ ಫಸ್ಟ್ ಕನ್ಕ್ಲೂಷನ್ ಯಾವುದೇ ಕಾರಣಕ್ಕೂ ಫಾಲೋ ಆಗಲ್ಲ, ಯಾಕಂದರೆ ರೂಟೇ ಸಿಗಲ್ಲ ಅಲ್ಲಿ. ಸೆಕೆಂಡಲ್ಲಿ ಹೆಚ್ಚಿಂದ ಡಿಗೆ ಕೇಳಿದ್ದಾರೆ. ಸೊ ಹೆಚ್ಚಿಂದ ಡಿ ಅಂದರೆ ಹೆಚ್ಚಿಂದ ಐಯಿಂದ ಈಗ ಬಂದು ಇಯಿಂದ ಇಗೆ ಶಿಫ್ಟ್ ಆಗಿ ಇಯಿಂದ ಡಿಗೆ ಚೆಕ್ ಮಾಡ್ಬೋದು. ಸೊ ಹೆಚ್ಚಿಂದ ಐಗೆ ಬರ್ಬೋದು, ಐಯಿಂದ ಇಯಿಂದ ಇಗೆ ಶಿಫ್ಟ್ ಆಗ್ರಿ, ಯಾಕಂದರೆ ಮಿಡಲ್ ಕಾಲಮ್ ಇದೆ, ಸೇಮ್ ಸಬ್ಜೆಕ್ಟ್ ಆಗುತ್ತೆ. ಬಟ್ ಇಯಿಂದ ಡಿಗೆ ರೂಟ್ ಇಲ್ಲ. ಸೊ ಈ ತನಕ ಬರ್ಬೋದು, ಬಟ್ ಇಯಿಂದ ಡಿಗೆ ಆಗಲ್ಲ. ಅವ್ರು ಕೇಳಿರೋದು ಹೆಚ್ಚಿಂದ ಡಿಗೆ. ಹಾಗಾಗಿ ಇಲ್ಲಿ ಸ್ಟ್ರಕ್ ಆಗ್ತೀರಾ ನೀವು, ಇಲ್ಲಿಂದ ಮುಂದೆ ಮೂವ್ಮೆಂಟ್ ಆಗಲ್ಲ. ಸೊ ಹಾಗಾಗಿ ರೂಟ್ ನಾಟ್ ಕಂಪ್ಲೀಟ್ ಅಥವಾ ರೂಟ್ ಶುಡ್ ಬಿ ಕಂಪ್ಲೀಟ್ ಅಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ರೂಟ್ ಕೂಡ ಸಿಗಲ್ಲ ನಿಮಗೆ. ಹಾಗಾಗಿ ಸೆಕೆಂಡ್ ಒನ್ನು ರಾಂಗ್ ಆಗುತ್ತೆ, ಫಸ್ಟ್ ಒನ್ನು ರಾಂಗ್ ಆಗುತ್ತೆ. ಸೊ ಎರಡು ರಾಂಗ್ ಆಯಿತು ಅಂದರೆ ನಿಮಗೆ ಗೊತ್ತಿದೆ. ಸೊ ಅದು ಒಂದು ಐದರ್ ಆರ್ ಬರ್ಬೋದು, ಇನ್ನೊಂದು ನೈದರ್ ನಾರ್ ಬರ್ಬೋದು. ಸೊ ಇಲ್ಲಿ ಐದರ್ ಆರ್ ಬರಲಿಕ್ಕೆ ನಿಮಗೆ ಎರಡು ಕನ್ಕ್ಲೂಷನ್ಗಳು ರಾಂಗ್ ಆಗಿರಬೇಕು, ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಸಬ್ಜೆಕ್ಟ್ ಸೇಮ್ ಇರಬೇಕು. ಸೊ ಇಲ್ಲಿ ಹೆಚ್ ಸಿ ಇದೆ, ಹೆಚ್ ಡಿ ಇದೆ. ಸೊ ಹೆಚ್ ಸಿ, ಹೆಚ್ ಮತ್ತು ಡಿ ಇದು ಸೇಮ್ ಸಬ್ಜೆಕ್ಟ್, ಬಟ್ ಇದು ಸೇಮ್ ಸಬ್ಜೆಕ್ಟ್ ಅಲ್ಲ. ಕಂಪ್ಲೀಟ್ ಎರಡೂ ಕನ್ಕ್ಲೂಷನ್ಗಳಲ್ಲಿ ಹೆಚ್ ಸಿನೇ ಇರಬೇಕು ಅಥವಾ ಹೆಚ್ ಸಿ ಹೆಚ್ ಡಿ ಇರಬೇಕು. ಸೊ ಹೆಚ್ ಸಿನೇ ಇರಬೇಕು, ಹೆಚ್ ಡಿನೇ ಇರಬೇಕು. ಬಟ್ ಇಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಇದೆ, ಹಾಗಾಗಿ ಸಬ್ಜೆಕ್ಟ್ ಅಂತೂ ಸೇಮ್ ಇಲ್ಲ. ಸೊ ಸಬ್ಜೆಕ್ಟ್ ಸೇಮ್ ಇಲ್ಲ ಅಂದರೆ ನೀವು ನೆಕ್ಸ್ಟ್ ಐದರ್ ಆರ್ ಕೇಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದು ನೈದರ್ ನಾರೇ ಆಗಿರಬೇಕು. ಸಬ್ಜೆಕ್ಟು ಸೇಮ್ ಇಲ್ಲ, ಎರಡು ಕನ್ಕ್ಲೂಷನ್ಗಳು ರಾಂಗ್ ಆಗ್ತಾ ಇದೆ ಅಂದರೆ ನಿಮ್ಮ ಆನ್ಸರ್ ಆಪ್ಷನ್ ಡಿ, ನೈದರ್ ಕನ್ಕ್ಲೂಷನ್ 1 ನಾರ್ 2 ಫಾಲೋಸ್ ಅಥವಾ ನಾರ್ ಸೆಕೆಂಡ್ ಈಸ್ ಟ್ರೂ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದ್ರೆ, ಸೊ ಇಲ್ಲೂ ಅಷ್ಟೇ ಅಗೈನ್ ಸೆಮಿಕಾಲನ್ ಎಲ್ಲ ಕ್ವಶನ್ಗಳಲ್ಲೂ ಲಿಂಕಿಂಗ್ ಸ್ಟೇಟ್ಮೆಂಟೇ ಕೇಳಿದ್ದಾರೆ. ಸೊ 5 ಕ್ವಶನ್ಸ್ ಏನಿತ್ತು 5ಗೆ 5 ಕೂಡ ಲಿಂಕಿಂಗ್ ಸ್ಟೇಟ್ಮೆಂಟೇ. ಸೊ ಇಲ್ಲೂ ಅಷ್ಟೇ ಫಸ್ಟ್ ಕನ್ಕ್ಲೂಷನಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ರೂಟು ಬಿ ಇಂದ ಪಿಗೆ. ಯಾವುದೇ ಕಾರಣಕ್ಕೂ ಪಿ ಇಂದ ಬಿಗೆ ಚೆಕ್ ಮಾಡಬೇಡಿ. ಪಿ ಸೈಡ್ ಕ್ಲೋಸ್ ಎಂಡ್ ಇದೆ, ಬಿ ಸೈಡ್ ಓಪನ್ ಎಂಡ್ ಇದೆ ಅಂದರೆ ಬಿ ಇಂದ ಪಿಗೆ ನಿಮ್ಮ ಮೂಮೆಂಟ್ ಇರಬೇಕಾಗತ್ತೆ. ಹಾಗಾಗಿ ಬಿ ಇಂದ ಪಿಗೆ ನೀವು ಮೂವ್ ಆಗಲಿಕ್ಕೆ ಬಿ ಇಂದ ಎಫ್ ಅಥವಾ ಇಲ್ಲಿ ಇ ಬಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಲ್ಲಿಂದ ಈ ಕಡೆ ಶಿಫ್ಟ್ ಆಗಲಿಲ್ಲ. ಆಲ್ರೆಡಿ ಇಲ್ಲಿ ಬಿ ಕೊಟ್ಟಿದ್ದಾನೆ ಅಂದರೆ ಸೊ ಇಲ್ಲಿ ಯಾವ ಸಬ್ಜೆಕ್ಟ್ ಇದೆ ಚೆಕ್ ಮಾಡ್ಕೊಳ್ಳಿ. ಇ ಇದೆ, ಸೊ ಇಲ್ಲೂ ಕೂಡ ಇ ಇದೆ. ಹಾಗಾಗಿ ಇ ಇಂದ ಇಗೆ ಶಿಫ್ಟ್ ಆಗ್ಬೋದು. ಬಟ್ ಕೇಳಿರೋದು ಬಿ ಇಂದ ಪಿಗೆ, ಬಟ್ ಬಿ ಇಂದ ಎಫ್ಗೆ ಮೂವ್ಮೆಂಟ್ ಆಗ್ಲಿಕ್ಕೆ ಆಗಲ್ಲ. ಬಿ ಇಂದ ಎಫ್ಗೆ ಏನಾದ್ರು ಮೂವ್ ಆಗಿದ್ರೆ ಎಫ್ ಇಂದ ಇ ಇಂದ ಇಗೆ ಲಿಂಕ್ ತಗೊಂಡು ನೆಕ್ಸ್ಟ್ ಇ ಇಂದ ಕ್ಯೂ ಇಂದ ಪಿ ಚೆಕ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಎಲ್ಲೂ ಕೂಡ ಬಿ ಇಂದ ಎಫ್ಗೆ ಮೂವ್ಮೆಂಟ್ ಆಗ್ಲಿಕ್ಕಾಗಲ್ಲ, ಮುಂದೆನೂ ಕೂಡ ಮೂವ್ ಆಗ್ಲಿಕ್ಕಾಗಲ್ಲ. ಹಾಗಾಗಿ ಫಸ್ಟ್ ಒನ್ ಅಂತೂ ರೂಟೇ ಸಿಗ್ತಾ ಇಲ್ಲ ನಿಮಗೆ, ಕಂಪ್ಲೀಟ್ ರೂಟ್ ಸಿಗ್ತಾ ಇಲ್ಲ. ಹಾಗಾಗಿ ಫಸ್ಟ್ ಒನ್ ರಾಂಗ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಫಸ್ಟ್ ಒನ್ ಫಾಲೋ ಆಗಲ್ಲ. ಸೆಕೆಂಡ್ ಒನ್ನಿಗೆ ಬಂದರೆ ನೀವು ಎಸ್ ಇಂದ ಎಗೆ ಚೆಕ್ ಮಾಡಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಎ ಇಂದ ಎಸ್ಸಿಗೆ ಚೆಕ್ ಮಾಡಬೇಡಿ. ಓಪನ್ ಎಂಡ್ ಇರೋದು ಎಸ್ ಸೈಡು, ಕ್ಲೋಸ್ ಎಂಡ್ ಇರೋದು ಎ ಸೈಡು. ಹಾಗಾಗಿ ಎಸ್ ಇಂದ ಎಗೆ ಚೆಕ್ ಮಾಡಿ. ಎಸ್ ಇಂದ ಎಗೆ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಎಸ್ ಇಲ್ಲಿದೆ, ಎ ಬಿಗಿನಿಂಗಲ್ಲಿದೆ ಅಂದರೆ ನೀವು ಎಸ್ ಇಂದ ಈಗ ಮೂವ್ ಆಗಿ ಇ ಇಂದ ಬಿಗೆ ಲಿಂಕ್ ತಗೊಂಡು ಬಿ ಇಂದ ಎಗೆ ಬರ್ಬೋದು. ಸೊ ಎಸ್ ಇಂದ ಇಗೆ ಮೂವ್ ಆಗ್ಬೋದು, ಡೈರೆಕ್ಟ್ ಇಂದ ಇಗೆ ಶಿಫ್ಟ್ ಆಗ್ತೀರಾ. ಇ ಇಂದ ಎಫ್ ಇಂದ ಬಿ, ಮತ್ತೆ ಇ ಬಿ ಇಂದ ಇ ಬಿಗೆ ಶಿಫ್ಟ್ ಆಗ್ಬೋದು, ಯಾಕಂದರೆ ಮಿಡಲಲ್ಲಿ ಕಾಮ ಇರೋದ್ರಿಂದ ಸಬ್ಜೆಕ್ಟ್ ಸೇಮ್ ಇದೆ. ಬಿ ಇಂದ ಎಗೆ ಮೂವ್ಮೆಂಟ್ ಆಗ್ತೀರಾ ಚೆಕ್ ಮಾಡಿ, ಇಲ್ಲ. ಬಿಗೆ ಕ್ಲೋಸ್ ಆಗುತ್ತೆ, ಬಿ ಇಂದ ಎಗೆ ಮೂವ್ಮೆಂಟ್ ಇಲ್ಲ. ಹಾಗಾಗಿ ಎಸ್ ಇಂದ ಎಗೆ ಕೂಡ ಮೂವ್ ಆಗ್ಲಿಕ್ಕಾಗಲ್ಲ. ಎರಡೂ ಕನ್ಕ್ಲೂಷನ್ಗಳು ಇಲ್ಲೂ ರಾಂಗ್ ಆಗ್ತಾ ಇದೆ. ದ ನೆಕ್ಸ್ಟ್ ಕೇಸ್ ಏನು ಅಂದರೆ ಬೋತ್ ಕನ್ಕ್ಲೂಷನ್ ರಾಂಗ್ ಆದಾಗ ಸಬ್ಜೆಕ್ಟ್ ಸೇಮ್ ಇದೆಯಾ ನೋಡಬೇಕು. ಇಲ್ಲ, ಪಿ ಆ್ಯಂಡ್ ಬಿ, ಎಸ್ ಆ್ಯಂಡ್ ಎ ಇದೆ, ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಹಾಗಾಗಿ ಎರಡೂ ಕನ್ಕ್ಲೂಷನ್ ರಾಂಗ್ ಆಗ್ತಾ ಇದೆ. ಸಬ್ಜೆಕ್ಟ್ ಕೂಡ ಬೇರೆ ಸಬ್ಜೆಕ್ಟ್ ಇದೆ ಅಂದರೆ ಎರಡು ಕನ್ಕ್ಲೂಷನ್ ರಾಂಗ್ ಅಂತಾನೆ ಅರ್ಥ. ಸೊ ಅಲ್ಲಿಗೆ ನೈದರ್ ಕನ್ಕ್ಲೂಷನ್ 1 ನಾರ್ ಸೆಕೆಂಡ್ ಫಾಲೋಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್
ಆಗಿರುತ್ತೆ. ಸೊ ಈ ರೀತಿಯ ಕ್ವಶನ್ಸ್ಗಳನ್ನು ಇನ್ಇಕ್ವಾಲಿಟೀಸ್ ಕಾನ್ಸೆಪ್ಟ್ ಮೇಲೆ 2018 NIACL ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಹಾಗಾಗಿ ಇದು ನಿಮಗೆ ಜಸ್ಟ್ ಒಂದು ಬೇಸ್ ಆಗಿರುತ್ತೆ. ಇದರ ಬೇಸ್ ಮೇಲೆ ನೀವು ನೆಕ್ಸ್ಟ್ ಯಾವ ರೀತಿ ಕೇಳ್ಬೋದು, ಅಟ್ ಪ್ರೆಸೆಂಟ್ ಇಯರ್ NIACL AO ಏನಿದೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ನಡೆಯುವಂಥ ಪ್ರಿಲಿಮ್ಸಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅನ್ನೋದಕ್ಕೆ ಒಂದು ಬೇಸ್ ಆಗಿರುತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು, ಸೊ ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಅಥವಾ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಮುಂಬರ್ತಕ್ಕಂತಹ ಕ್ಲಾಸಿನ ನೋಟಿಫಿಕೇಷನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.